ಸ್ನೇಹಿತರೆ, ದಾಸವಾಳದ ಸಸಿಯಿಂದ ಸಾಕಷ್ಟು ಹೇರಳವಾಗಿ ಹೂಗಳನ್ನು ಪಡಿಬೇಕಂದ್ರೆ ನಾವು ದಾಸವಾಳ ಸಸಿಗಳ ಆರೈಕೆ ಮಾಡಲು ಬಳಸುತ್ತಿರುವ ಕೆಲವು ಪ್ರಮುಖ ಟಿಪ್ಸ್ಗಳನ್ನು ಇಂದಿನ ವಿಡಿಯೋ ಮುಖಾಂತರ ಶೇರ್ ಮಾಡಿಕೊಳ್ಳಲಿದ್ದೇವೆ. ಇಂತಹ ಅತಿ ಮುಖ್ಯವಾದ 7 ಟಿಪ್ಸ್ಗಳನ್ನು ನಿಮ್ಮ ಗಾರ್ಡನಿನಲ್ಲಿರುವ ದಾಸವಾಳದ ಗಿಡಗಳ ಆರೈಕೆ ಮಾಡುವಾಗ ರೂಢಿಸಿಕೊಂಡ್ರೆ ಖಂಡಿತ ಹೇರಳವಾಗಿ ಹೂಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂಬ ನಂಬಿಕೆ ನಮ್ಮದು. ಈ ಟಿಪ್ಸ್ ಯಾವ್ಯಾವುದು ಅಂತ ಹೇಳುವ ಮೊದಲು ದಾಸವಾಳದ ಕಟಿಂಗ್ ಅನ್ನ ನೆಡುವಾಗ ಯಾವ ರೀತಿಯ ಜಾಗ್ರತೆಯನ್ನ ವಹಿಸಬೇಕು ಮತ್ತು ಆರೈಕೆ ಯಾವ್ದ್ಯಾವುದು ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ತಾ ವಿಡಿಯೋ ಆರಂಭಿಸೋಣ. ಆತ್ಮೀಯ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಯಾರೆಲ್ಲ ಹೊಸ ವೀಕ್ಷಕ ಮಿತ್ರರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಸೆಲೆಕ್ಷನ್ ಮಾಡಿಕೊಂಡ್ರೆ ನಾವು ರಿಲೀಸ್ ಮಾಡುವಂತಹ ಪ್ರತಿಯೊಂದು ಗಾರ್ಡನಿಂಗ್ ಮಾಹಿತಿ ಪೂರ್ಣ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಯೂಟ್ಯೂಬ್ ನಿಮಗೆ ಕಳಿಸಿಕೊಡುವಂತಾಗುತ್ತೆ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಇನ್ಫಾರ್ಮೇಟಿವ್ ಅಂತ ಹೇಳಿ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ಗಳಿಗೂ ಕೂಡ ಶೇರ್ ಮಾಡುವಂತೆ ವಿನಂತಿಸಿಕೊಳ್ತಾ, ಸ್ನೇಹಿತರೆ, ದಾಸವಾಳದ ಗಿಡಗಳನ್ನು ಪ್ರಾಪಗೇಟ್ ಮಾಡಲು ಪ್ರೌಢ ಮತ್ತು ಬಲಿತ ಸಸ್ಯಗಳ ಕಾಂಡ ಆಯ್ದುಕೊಂಡು ಚಿತ್ರೀಕರಣದಲ್ಲಿ ನೋಡುತ್ತಿರುವಂತೆ 15 ಇಂಚಿನ ಕಂಟೈನರ್ನಲ್ಲಿ ಆದರೆ ಕನಿಷ್ಠ 6 ರಿಂದ 10 ಕಟಿಂಗ್ಗಳವರೆಗೆ ಗಾರ್ಡನಿಂಗ್ ಮಣ್ಣು ಅಥವಾ 50% ಕೋಕೋಪೀಟ್ನೊಂದಿಗೆ 50% ಮಣ್ಣು ಬೆರೆಸಿರುವ, ಅದು ಇಲ್ಲ ಅಂತಂದ್ರೆ 50% ಮರಳಿನ ಜೊತೆಗೆ 50% ಗಾರ್ಡನ್ ಮಣ್ಣನ್ನು ಬೆರೆಸ್ಕೊಂಡು ಅದರ ಮಿಶ್ರಣವನ್ನು ತಯಾರಿಸಿಕೊಂಡು ಅದರೊಳಗೆ ಕನಿಷ್ಠ 8 ಇಂಚಿನಿಂದ ಗರಿಷ್ಠ 12 ಇಂಚಿನಷ್ಟು ಉದ್ದವಿರುವಂತಹ ಮತ್ತು ಬಲಿತ ಕಟಿಂಗ್ಗಳನ್ನೇ ಆಯ್ದುಕೊಳ್ಳಬೇಕು. ಇನ್ನು ಬಲಿತ ಕಟಿಂಗ್ಗಳನ್ನು ಹೇಗೆ ಆಯ್ದುಕೊಳ್ಳಬೇಕು ಅಂತ ನೋಡೋದಾದ್ರೆ, ಯಾವ ಗಿಡದ ಕಾಂಡಗಳು ಕನಿಷ್ಠ ಪೆನ್ಸಿಲ್ನಷ್ಟು ದಪ್ಪವಾಗಿರುವಂತಹ ಅದರ ಮೇಲ್ಮೈ ಪದರ ಗೋಲ್ಡನ್ ಬ್ರೌನ್ ಅಥವಾ ತಿಳಿ ಹಳದಿ ಮಿಶ್ರಿತ ಬಿಳಿ ಬಣ್ಣಕ್ಕೆ ತಿರುಗುತ್ತಿರುವುದನ್ನು ಗಮನಿಸಿ ಅವುಗಳನ್ನು ಆಯ್ದುಕೋಬೇಕು. ತಾವು ಚಿತ್ರೀಕರಣದಲ್ಲಿ ನೋಡ್ತಾ ಇರೋ ರೀತಿಯ ಕಾಂಡಗಳಾದರೂ ಕೂಡ ಪರವಾಗಿಲ್ಲ, ಆದರೆ ತೀರಾ ಹಸಿರಾಗಿರುವಂಥ ಬಣ್ಣದ ಎಳೆ ಕಾಂಡಗಳನ್ನು ನೆಟ್ಟರೆ ಸಕ್ಸೆಸಿವ್ ರೇಟ್ ಮತ್ತು ಗಿಡ ಆರೋಗ್ಯದಿಂದ ಬೆಳೆಯುವ ಸಾಧ್ಯತೆ ಕಡಿಮೆ ಇರುತ್ತದೆ. ಇದರ ನಂತರ ಈ ರೀತಿ ಕಟಿಂಗ್ ಮಾಡಿ ನೆಟ್ಟಂತಹ ಮಣ್ಣಿನೊಳಗೆ ಹೋದ ಕಾಂಡಗಳನ್ನು ಬಿಟ್ಟು ಅದರ ಮೇಲ್ಭಾಗದಲ್ಲಿ ಕಾಣುತ್ತಿರುವಂತಹ ತುದಿಗೆ ನೈಸರ್ಗಿಕ ಆಂಟಿ ಆಕ್ಸಿಡೆಂಟ್ ಏಜೆಂಟ್ ಆಗಿರುವ ಅರಿಶಿಣದ ಲೇಪನ ಮಾಡೋದ್ರಿಂದ ಬಾಹ್ಯವಾಗಿ ದಾಳಿ ಮಾಡಬಹುದಾದಂತಹ ಫಂಗಸ್, ಕ್ರಿಮಿ ಕೀಟಗಳನ್ನು ನಿಯಂತ್ರಿಸಬಹುದು. ಈ ರೀತಿ ನೆಟ್ಟ ಕಾಂಡಗಳು ಪಾಟಿನ ಮಣ್ಣಿನಲ್ಲಿ ಸಂಪೂರ್ಣ ತೊಯ್ದು ಪಾಟಿನ ತಳಭಾಗದಿಂದ ನೀರು ಹೊರ ಹೋಗುವಂತೆ ಮಾಡಲಾಗಿರುವಂತಹ ಡ್ರೈನ್ ಹೋಲ್ ಮುಖಾಂತರ ನೀರು ಹೊರಬರುವವರೆಗೆ ನೀರನ್ನು ಹಾಕಿ ನೆಟ್ಟ ಕಾಂಡಗಳು ಮುಂದಿನ ದಿನಗಳಲ್ಲಿ ಅಲ್ಲಾಡದಂತೆ ಸುರಕ್ಷಿತವಾಗಿ ಇರಬಹುದಾದಂತಹ ಮತ್ತು ಕೇವಲ ಬೆಳಕು ಬೀಳಬಲ್ಲ ನೆರಳಿನ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಚಿಗುರುಗಳು ಬರುವವರೆಗೆ ತಾಳ್ಮೆಯಿಂದ ಕಾದರೆ ಸುಮಾರು 1 ತಿಂಗಳಿನೊಳಗೆ ಚಿಗುರುಗಳು ಒಡೆದು ಮುಂದಿನ 3 ರಿಂದ 6 ತಿಂಗಳಿನೊಳಗೆ ಅದರಿಂದ ಹೂಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಸ್ನೇಹಿತರೆ, ನಾವೀಗ ನೆಟ್ಟ ಸುಮಾರು ಕಾಂಡಗಳ ಬದಲಿಗೆ ನಾವು ಕೇವಲ ಒಂದೇ ಕಾಂಡವನ್ನು ಪ್ರಾಪಗೇಟ್ ಮಾಡ್ತೀವಿ ಅನ್ನೋದಾದ್ರೆ ಕೇವಲ 6 ಇಂಚಿನ ಪಾಟನ್ನ ಈಗಾಗಲೇ ತಿಳಿಸಿರುವಂತಹ ಮಣ್ಣಿನ ಮಿಶ್ರಣವನ್ನು ತಯಾರಿಸಿಕೊಂಡು ಅದರಲ್ಲಿ ಈಗಾಗಲೇ ತಿಳಿಸಿರುವಂತೆಯೇ ನೆಡಬಹುದು. ಸಕ್ಸೆಸ್ಫುಲ್ ಆಗಿ ಪ್ರಾಪಗೇಟ್ ಆದಂತಹ ಗಿಡಗಳು ಹೂ ಬಿಟ್ರೆ ಕೇವಲ ಒಂದೊಂದೇ ಹೂಗಳನ್ನು ಬಿಡಬಹುದು. ನಾವೀಗ ಈ ರೀತಿ ಸಸ್ಯಗಳಿಂದ ಹೇರಳವಾದ ಹೂಗಳನ್ನು ಪಡೆಯುವಂತೆ ಮಾಡಬಹುದು. ಅದಕ್ಕಾಗಿ ಈಗ ತಿಳಿಸಲಿರುವಂತಹ 7 ಟಿಪ್ಸ್ಗಳನ್ನು ನೀವು ಪಾಲಿಸಬೇಕಾಗುತ್ತೆ. ಅದರಲ್ಲಿ ಮೊದಲನೆಯ ಟಿಪ್ಸ್ ಅಂದ್ರೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಅಥವಾ ಮಳೆಗಾಲದ ಆರಂಭದಲ್ಲಿ ಅಂದ್ರೆ ಮೇ ಕೊನೆಯ ವಾರದಲ್ಲಿ ಚಿಗುರಿರುವಂತಹ ಕಾಂಡದ ಮೇಲ್ಭಾಗದ ತುದಿಯನ್ನ ಕಟ್ ಮಾಡಬೇಕಾಗುತ್ತೆ. ಇದಕ್ಕೆ ಪ್ರೂನಿಂಗ್ ಅಂತ ಕರೀತಾರೆ. ಒಂದು ವೇಳೆ ನೀವು ನೆಟ್ಟ ಕಾಂಡದಲ್ಲಿ ಅನೇಕ ಭಾಗಗಳಿಂದ ಟಿಸಿಲುಗಳು ಚಿಗುರೊಡೆದು ಅನೇಕ ಸಣ್ಣ ಸಣ್ಣ ಟೊಂಗೆಗಳಾಗಿದ್ರೆ ತುಂಬಾ ಒಳ್ಳೆಯದು. ನೀವು ಅಂತಹ ಎಲ್ಲ ಟಿಸಿಲುಗಳ ತುದಿ ಭಾಗಗಳನ್ನು 45 ಡಿಗ್ರಿ ಆಂಗಲಿಗೆ ಕಟ್ ಮಾಡಿ ತೆಗೆದು ಕಟ್ ಮಾಡಿದ ಭಾಗಗಳಿಗೆ ಕ್ರಿಮಿಕೀಟಗಳ ದಾಳಿಯಾಗದಂತೆ ಅರಿಶಿಣದ ಪುಡಿಯನ್ನ ಲೇಪನ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಈ ರೀತಿ ಪ್ರೂನಿಂಗ್ ಮಾಡೋದ್ರಿಂದ ಈಗಿರುವ ಟಿಸಿಲಿನ ತುದಿಗಳು ಚಿಗುರುವ ಬದಲಿಗೆ ಅದರ ಅಕ್ಕಪಕ್ಕದಿಂದ ಮತ್ತೆ ಕವಲೊಡೆದು ಚಿಗುರುವುದರಿಂದ ಪ್ರತಿಯೊಂದು ಭಾಗಗಳಿಂದಲೂ ಕೂಡ ಭವಿಷ್ಯದಲ್ಲಿ ಸಾಕಷ್ಟು ಮೊಗ್ಗು ಮತ್ತು ಹೂಗಳನ್ನು ಪಡೆಯಲು ಸಾಧ್ಯವಾಗುವುದು. ಇನ್ನು ಟಿಪ್ ನಂಬರ್ 2 ಏನು ಅಂತ ನೋಡೋದಾದ್ರೆ, ದಾಸವಾಳದ ಸಸಿ ನೆಟ್ಟಂತಹ ಪಾಟಿನಲ್ಲಿ ಬೆಳೆದಿರುವ ಹುಲ್ಲು ಮತ್ತು ಬೇಡದ ಕಳೆಗಳನ್ನು ತೆಗೆಯುವುದು ಅಥವಾ ಒಣಗಿದ ಎಲೆ, ಕಸ, ಕಡ್ಡಿ ಬಿದ್ದಿದ್ದರೆ ತೆಗೆದು ಹಾಕಿ ಮಣ್ಣನ್ನ ಈ ರೀತಿ ಕೆದಕಿ ಸಡಿಲಗೊಳಿಸುವುದು. ಈ ಕೆಲಸವನ್ನ ಕನಿಷ್ಠ 7 ದಿನಗಳಿಗೊಮ್ಮೆ ಮರುಕಳಿಸುವಂತೆ ಮಾಡುವುದರಿಂದ ಮಣ್ಣಿನಲ್ಲಿ ಉತ್ಪತ್ತಿಯಾಗಬಹುದಾದಂತಹ ಕೆಲ ರೋಗಕಾರಕ ಫಂಗಸ್ ಮತ್ತು ಬ್ಯಾಕ್ಟೀರಿಯಾಗಳನ್ನು ನಿಯಂತ್ರಿಸಿದಂತೆ ಹಾಗೂ ಗಿಡಗಳ ಬೇರಿಗೆ ಬೇಕಾದಂತಹ ಏರಿಯೇಷನ್ ವ್ಯವಸ್ಥೆಯಾಗುವಂತೆ ಮತ್ತು ಆಕ್ಸಿಜನ್ ಅನ್ನ ಬೇರುಗಳು ಹೀರಿಕೊಂಡು ಆರೋಗ್ಯದಿಂದ ಪೋಷಕಾಂಶಗಳನ್ನು ಅಂಗಾಂಶಗಳಿಗೆ ರವಾನೆ ಮಾಡಬಲ್ಲಂತಹ ಸಾಮರ್ಥ್ಯವನ್ನು ಹೊಂದುವಂತಾಗುತ್ತದೆ. ಈಗ ಟಿಪ್ ನಂಬರ್ 3 ಸ್ನೇಹಿತರೆ,
ಟಿಪ್ ನಂಬರ್ 3 ಪಾಲಿಸುವ ಹಿಂದಿನ 2 ದಿನ ಮುಂಚಿತವಾಗಿ ಗಿಡಗಳಿಗೆ ನೀರು ಕೊಡದೇ ಇದ್ದರೆ ಅತ್ಯುತ್ತಮವಾದಂಥ ಫಲಿತಾಂಶ ಸಿಗುತ್ತದೆ. ಹಾಗಾಗಿ ಗಿಡಗಳ ಪಾಟಿನಲ್ಲಿರುವಂತಹ ಒಣಗಿದ ಮಣ್ಣನ್ನು ಸಡಿಲಗೊಳಿಸಿದ ನಂತರ ಮೇಲ್ಭಾಗದ 1 ಇಂಚಿನಷ್ಟು ಮಣ್ಣನ್ನು ಹೊರತೆಗೆದುಕೊಂಡು ಘನರೂಪದ ಗೊಬ್ಬರದ ಪುಡಿಯನ್ನು ಗಿಡದ ಬೇರಿನಿಂದ 2 ಇಂಚಿನಷ್ಟು ದೂರದಲ್ಲಿ ಚಿಕ್ಕ ಗಿಡಗಳಾಗಿದ್ದರೆ ಅವುಗಳನ್ನು 12 ಇಂಚಿನ ಪಾಟಿನಲ್ಲಿ ನೆಟ್ಟಿದ್ದರೆ 3 ರಿಂದ 4 ಸ್ಪೂನ್ನಷ್ಟು, ಅದೇ ಗಿಡಗಳನ್ನು 16 ಇಂಚಿನ ಪಾಟಿನಲ್ಲಿ ನೆಟ್ಟಿದರೆ 4 ರಿಂದ 8 ಸ್ಪೂನ್ನಷ್ಟು, ಇನ್ನು ಇದಕ್ಕಿಂತ ದೊಡ್ಡ ಗಿಡಗಳಾಗಿದ್ದರೆ 1 ಹಿಡಿಯಿಂದ 1.5 ಹಿಡಿಯಷ್ಟು ಹಾಕಿ ಈಗಾಗಲೇ ತೆಗೆದಿಟ್ಟುಕೊಂಡಿರುವ ಅಥವಾ ಪಾಟಿನಲ್ಲಿ ಏನಾದರೂ ಮಣ್ಣು ಕಡಿಮೆ ಇದ್ದರೆ ಫ್ರೆಶ್ ಮಣ್ಣಿನ ಹಾಸು ಹರಡಿ ಡ್ರೈನ್ ಹೋಲ್ ಮೂಲಕ ಹಾದು ಹೋಗುವಷ್ಟು ನೀರನ್ನು ಕೊಡಬೇಕು. ಇದರಿಂದ ನಾವು ಗಿಡಗಳಿಗೆ ಕೊಟ್ಟ ಗೊಬ್ಬರದಲ್ಲಿರುವಂತಹ ಶೀಘ್ರವಾಗಿ ಕರಗಬಲ್ಲ ಅಂಶಗಳನ್ನು ಬೇರು ತ್ವರಿತವಾಗಿ ಹೀರಿಕೊಂಡು ಉತ್ತಮವಾದಂಥ ಬೆಳವಣಿಗೆ ಕಾಣಲು ಸಾಧ್ಯವಾಗುತ್ತೆ. ಸ್ನೇಹಿತರೆ, ನಾವು ತಯಾರಿಸಿಕೊಂಡಿರುವಂತಹ ಪರಿಪೂರ್ಣ ಘನಗೊಬ್ಬರದ ಪ್ರಭಾವ ಮತ್ತು ಫಲಿತಾಂಶ ಅತ್ಯುತ್ತಮವಾಗಿರೋದ್ರಿಂದ ಇಂತಹ ಘನಗೊಬ್ಬರಗಳು ಸುಲಭವಾಗಿ ಹೇಗೆ ತಯಾರಿಸಿಕೊಳ್ಳಬಹುದು ಎಂಬ ವಿಡಿಯೋ ಈಗಾಗಲೇ ನಮ್ಮ ಚಾನಲ್ನಲ್ಲಿ ಲಭ್ಯವಿರೋದ್ರಿಂದ ಅಂತಹ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸ ಬಯಸುವ ಸ್ನೇಹಿತರಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋ ಮತ್ತು ಪ್ಲೇಲಿಸ್ಟ್ನ ಲಿಂಕನ್ನು ನೀಡಿರುತ್ತೇವೆ. ಅದರ ಸದುಪಯೋಗ ಪಡಿಸ್ಕೊಳ್ತೀರಾ ಅಂತ ಹೇಳಿ ಭಾವಿಸುತ್ತೇನೆ. ಇನ್ನು ಟಿಪ್ ನಂಬರ್ 4, ದಾಸವಾಳದ ಗಿಡಗಳು ಸೂರ್ಯ ಪ್ರೇಮಿ ಗಿಡಗಳಾಗಿರೋದ್ರಿಂದ ಕನಿಷ್ಠ 6 ರಿಂದ 8 ಗಂಟೆಗಳ ಕಾಲ ನೇರ ಸೂರ್ಯನ ಬೆಳಕು ಬೀಳುವ ಸ್ಥಳದಲ್ಲಿಡುವುದರಿಂದ ನಾವು ಈ ಹಿಂದೆ ಅನುಸರಿಸಿರುವಂತಹ 3 ಟಿಪ್ಸ್ಗಳ ಕಾರಣದಿಂದಾಗಿ ಸಾಕಷ್ಟು ಆಹಾರ ತಯಾರಿಸಿಕೊಂಡು ಮೊಗ್ಗು ಮತ್ತು ಹೂಗಳ ಉತ್ಪತ್ತಿಗೆ ಅವಶ್ಯಕವಿರುವಂತಹ ಸೂರ್ಯ ಕಿರಣಗಳನ್ನು ಉಪಯೋಗಿಸಿಕೊಂಡು ಭವಿಷ್ಯದಲ್ಲಿ ಅತ್ಯುತ್ತಮವಾದಂತಹ ಹೂವಿನ ಇಳುವರಿಗೆ ಕಾರಣವಾಗುತ್ತದೆ. ಸ್ನೇಹಿತರೆ, ಈಗ ಟಿಪ್ಸ್ ನಂಬರ್ 5 ಏನು ಅಂತ ನೋಡ್ತಾ ಹೋಗೋಣ. ಗಿಡಗಳಿಗೆ ನಿಯಮಿತವಾಗಿ ಮತ್ತು ನಿಗದಿತ ಸಮಯವನ್ನ ಆಯ್ದುಕೊಂಡು ಗಿಡಗಳ ಪಾಟಿನಲ್ಲಿರುವಂತಹ ಅಥವಾ ನೆಲದ ಮೇಲಿನ 1 ಇಂಚಿನಷ್ಟು ಮಣ್ಣು ಒಣಗಿರುವುದನ್ನ ಈ ರೀತಿ ಪರಿಶೀಲಿಸಿ ಒಣಗಿರುವುದು ಖಚಿತವಾದ ನಂತರವೇ ನೀರು ಕೊಡಬೇಕು. ಈ ನೀರಿನ ಜೊತೆ ಕೆಲವು ದ್ರವ ಗೊಬ್ಬರಗಳನ್ನ ಬೆರೆಸಿ ಕೊಡುವುದರಿಂದ ಗಿಡಗಳ ಬೇರುಗಳು ದ್ರವ ರೂಪದಲ್ಲಿರುವಂತಹ ಮತ್ತು ಶೀಘ್ರವಾಗಿ ಹೀರಿಕೊಳ್ಳಲು ಅನುಕೂಲವಾಗಿರುವಂತಹ ಪೋಷಕಾಂಶಗಳನ್ನ ಯಥೇಚ್ಛವಾಗಿ ಹೀರಿಕೊಂಡು ಅವಶ್ಯಕವಿರುವಂತಹ ಅಂಗಾಂಶಗಳಿಗೆ ರವಾನೆ ಮಾಡುವುದರಿಂದ ನಮ್ಮ ಗಿಡಗಳಲ್ಲಿ ಹೂ ಮತ್ತು ಹಣ್ಣು ತರಕಾರಿಯೇತರ ಬೆಳೆಗಳ ಬೆಳವಣಿಗೆ ತ್ವರಿತ ಮತ್ತು ಗುಣಮಟ್ಟದಿಂದ ಕೂಡಿರುವಂತೆ ಮಾಡಲು ಪ್ರಚೋದಿಸುತ್ತವೆ. ಇಂತಹ ದ್ರವ ಗೊಬ್ಬರಗಳನ್ನು ಹೆಚ್ಚಿನ ಖರ್ಚಿಲ್ಲದೆ ಮನೆಯಲ್ಲಿರುವಂತಹ ತ್ಯಾಜ್ಯಗಳನ್ನು ಬಳಸಿಕೊಂಡು ಹೇಗೆ ತಯಾರಿಸಿಕೊಳ್ಳಬಹುದೆಂಬ ಮಾಹಿತಿ ಜೊತೆಗೆ ದಾಸವಾಳದ ಗಿಡಗಳಿಗೆ ಸಾಮಾನ್ಯವಾಗಿ ಕಾಡುವಂತಹ ಮೀಲಿಬಗ್ಸ್, ಸ್ಟ್ರೈಪ್ಸ್, ಮೈಟ್ಸ್ ನಂತಹ ಅನೇಕ ರೀತಿಯ ಕೀಟಗಳನ್ನು ನಿರ್ನಾಮ ಮಾಡುವ ಆರ್ಗಾನಿಕ್ ಕೀಟನಾಶಕಗಳನ್ನು ಸುಲಭವಾಗಿ ಮನೆಯಲ್ಲೇ ತಯಾರಿಸಿಕೊಳ್ಳಬಹುದಾದಂತಹ ವಿಡಿಯೋಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಲಾಗಿದ್ದು ಅವಶ್ಯಕವಿರುವಂತಹ ವೀಕ್ಷಕ ಸ್ನೇಹಿತರು ಇಂತಹ ವಿಡಿಯೋ ಲಿಂಕ್ ಅನ್ನು ಪ್ರೆಸ್ ಮಾಡುವ ಮೂಲಕ ಅದರ ಸದುಪಯೋಗ ಪಡಿಸಿಕೊಳ್ಳಬಹುದು. ಇನ್ನು ಟಿಪ್ ನಂಬರ್ 6, ಮಳೆಗಾಲ ಆರಂಭವಾಗುವ ಮುಂಚಿತವಾಗಿ ನಿಮ್ಮ ದಾಸವಾಳದ ಸಸಿಗಳನ್ನು ನೆಟ್ಟಿರುವಂತಹ ಪಾಟಿನ ಡ್ರೈನ್ ಹೋಲ್ಗಳನ್ನು ಪರಿಶೀಲಿಸಿ. ಕೆಲವೊಮ್ಮೆ ಕಂಟೈನರ್ನ ಡ್ರೈನ್ ಹೋಲ್ಗಳು ಮಣ್ಣಿನಿಂದ ಮುಚ್ಚಿಕೊಂಡು ಪಾಟಿನಿಂದ ನೀರು ಹೊರಹೋಗದೆ ಇರುವ ಕಾರಣದಿಂದ ಕೊಚ್ಚೆಯಂತೆ ರಾಡಿಯಾದ ಮಣ್ಣಿನಲ್ಲಿರುವಂತಹ ಬೇರುಗಳಿಗೆ ಗಾಳಿಯಿಂದ ಆಕ್ಸಿಜನ್ ಮತ್ತು ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಇಲ್ಲದಂತಾಗಿ ಕೆಲವು ಅಪಾಯಕಾರಿ ಫಂಗಸ್ ಉತ್ಪತ್ತಿ ಮತ್ತು ಬೆಳವಣಿಗೆಯಾಗಲು ಅನುಕೂಲವಾಗುವುದಲ್ಲದೆ ಬೇರುಗಳು ಕೊಳೆಯಲಾರಂಭಿಸಿದಾಗ ನೀವು ಜೋಪಾನವಾಗಿ ಬೆಳೆಸಿದ ದಾಸವಾಳದ ಸಸಿ ನಾಶವಾಗಬಹುದು. ಮಳೆಗಾಲದಲ್ಲಿ ತಿಂಗಳಿಗೊಮ್ಮೆಯಂತೆ ಘನರೂಪದ ಗೊಬ್ಬರವನ್ನು ಪೂರೈಸುವುದು ಉತ್ತಮ. ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ದ್ರವ ರೂಪದ ಗೊಬ್ಬರವನ್ನು ನೀಡದಂತೆ ಎಚ್ಚರಿಕೆ ವಹಿಸಿದರೆ ಗಿಡಗಳು ಯಾವುದೇ ಕಾರಣಕ್ಕೂ ಕೂಡ ಕೊಳೆಯೋದಿಲ್ಲ. ಇನ್ನು ಟಿಪ್ಸ್ ನಂಬರ್ 7, ಸ್ನೇಹಿತರೆ, ಈಗಾಗಲೇ ತಿಳಿಸಿರುವಂತಹ ಹಿಂದಿನ 6 ಟಿಪ್ಸ್ಗಳನ್ನು ಪ್ರತಿ ವರ್ಷ ಮತ್ತು ತಿಳಿಸಿದ ಸಮಯದಲ್ಲಿ ಪ್ರೂನಿಂಗ್, ರೂಟ್ ಪ್ರೂನಿಂಗ್, ಮಲ್ಚಿಂಗ್, ನೀರು ಮತ್ತು ಸೂರ್ಯರಶ್ಮಿಯನ್ನ ಗಿಡಗಳ ಅವಶ್ಯಕತೆ ಅನುಸಾರ ಪೂರೈಸುವಲ್ಲಿ ಸಫಲವಾದರೆ ನಿಮ್ಮ ದಾಸವಾಳದ ಗಿಡಗಳು ಚಿಕ್ಕದಾಗಿದ್ರೂ ಊಹೆಗೂ ನಿಲುಕದಷ್ಟು ಪ್ರಮಾಣದಲ್ಲಿ ಹೂ ಬಿಡುತ್ತವೆ ಎಂಬ ಮಾಹಿತಿ ಹಂಚಿಕೊಂಡಿರುವಂತಹ ಈ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕೆಲಸಕ್ಕೆ ಉಪಯೋಗವಾಗಿರಬಹುದು ಅಂತ ಭಾವಿಸಿ ಮುಂದೆ ಮತ್ತೊಂದು ಅತ್ಯುತ್ತಮ ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಹಾಜರಾಗ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.